ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಅಭಿನಂದನೆಗಳು. ತಮ್ಮ ಶುಭ ಹಾರೈಕೆ ಕೊನೆಗೂ ಸಾರ್ಥಕಗೊಂಡವು. ಕೊನೆಗೂ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಮತ್ತು ಮಮತಾ ಬೇಗಂ ಅವರು ಧೂಳಿಪಟ ಆದಂಥ ಸಂದರ್ಭದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲ ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲಿಯೇ ನಾನು ಶುಭ ಸೂಚನೆಯನ್ನು ತಮಗೆ ಕೊಟ್ಟಿದ್ದೆ. ಆದರೆ ಖಚಿತಗೊಳ್ಳಲಾರದೆ ಉತ್ಪ್ರೇಕ್ಷೆಯಿಂದ ಮಾತನಾಡಿ ನಮ್ಮ ವೀಕ್ಷಕರನ್ನು ಹಾದಿ ತಪ್ಪಿಸಬಾರದು, ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳ ವಿಶ್ವಾಸವನ್ನು ಕಳ್ಕೊಳ್ಳಬಾರದು ಅಂತ ನನ್ನ ಭಾವೋದ್ವೇಗವನ್ನು ತಡೆ ಹಿಡಿದಿದ್ದೆ. ಆದರೆ ಈಗ ಖಚಿತವಾದಂಥ ಸಂಖ್ಯೆಗಳು ಬಂದಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ಮಮತಾ ಬೇಗಂ ಅವರನ್ನು ಇನ್ನಿಲ್ಲದ ಹಾಗೆ ನೆಲ ಕಚ್ಚಿಸಿದ್ದಾರೆ. ಅಷ್ಟೇ ಅಲ್ಲ, ಹಿಂದುತ್ವದ ವಿರುದ್ಧ ಧ್ವನಿಯನ್ನೆತ್ತಿದವರು ಯಾರೂ ಕೂಡ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವುದು ಮತ್ತೊಂದು ಸಲ ಪಶ್ಚಿಮ ಬಂಗಾಳದ ಮೂಲಕ ಸಾಬೀತಾಗಿದೆ. ಕೇವಲ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ತಮಿಳುನಾಡಿನಲ್ಲಿ ಸಾಬೀತಾಗಿದೆ, ಅಸ್ಸಾಂನಲ್ಲಿ ಸಾಬೀತಾಗಿದೆ. ಎಂಥ ಮ್ಯಾಸಿವಾದಂಥ ಗೆಲುವು ಅಂತಂದರೆ ನನಗೆ ಹೇಳಲಿಕ್ಕೆ ಪದಪುಂಜಗಳೇ ಲಭ್ಯ ಆಗ್ತಾ ಇಲ್ಲ. ಇಟ್ ಈಸ್ ಅ ಹಿಸ್ಟಾರಿಕಲ್ ವಿನ್, ಇಟ್ ಈಸ್ ಅ ಹಿಸ್ಟಾರಿಕಲ್ ವಿಕ್ಟರಿ. ಎಷ್ಟು ದಿವಸ ನಿದ್ದೆಗೆಟ್ಟು ಇದಕ್ಕಾಗಿ ನಾವು ಕೆಲಸ ಮಾಡಿದ್ವಿ ಅಂದರೆ ಇವತ್ತು ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಸ್ನೇಹಿತರೆ ನೋಡಿ, ನಾವು ನಿರಂತರವಾಗಿ ಸಂಚಿಕೆ ಮಾಡುವಾಗಲೆಲ್ಲ ಭಾಳಷ್ಟು ಜನ ಹೇಳ್ತಾ ಇದ್ರು 2024ರಲ್ಲೂ ಇದೇ ರೀತಿ ಮಾತಾಡ್ತಾ ಇದ್ರು ನೀವು. 2024ರಲ್ಲಿ ಬೇಹುಗಾರಿಕೆ ಕೊಟ್ಟಂಥ ವರದಿಯಿಂದ ನರೇಂದ್ರ ಮೋದಿ ಕೂಡ ಹಾದಿ ತಪ್ಪಿದ್ದಾರೆ, ಅಮಿತ್ ಶಾ ಹಾದಿ ತಪ್ಪಿದ್ದಾರೆ. ನಮ್ಮಂಥ ಹುಲುಮಾನವರು ನಮಗಿರುವಂಥ ಮಾಹಿತಿಯ ಆಧಾರದ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಹೇಳಿದರು ಅವರು, ಈ ಬಾರಿ ಏನಾಗ್ಬೋದು ಸರ್ ಪಶ್ಚಿಮ ಬಂಗಾಳ. ನಾನು ಹೇಳಿದೆ, ಎದೆ ತಟ್ಟಿಕೊಂಡು ಹೇಳ್ತೇನೆ, ಈ ಬಾರಿ BJPಯದೇ ಸರ್ಕಾರ. 2016ರಲ್ಲಿ 3 ಸೀಟು, 2021ರಲ್ಲಿ 77 ಸೀಟು. ಈ ಬಾರಿ 180ರ ಅಂಕಿಯನ್ನು ದಾಟುವ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಮೇಲೆ ಕುಳಿತಿರುವಂಥ ಜನಸಂಘವನ್ನು ಸ್ಥಾಪಿಸಿದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಆತ್ಮಕ್ಕೆ ಇವತ್ತು ಖಂಡಿತವಾಗಿಯೂ ಶಾಂತಿ ದೊರಕಿರುತ್ತೆ. ಈ ಫಲಿತಾಂಶವನ್ನು ನೋಡಿದ ಮೇಲೆ ನನಗನ್ನಿಸುತ್ತೆ, ನಮ್ಮ ಕಾಲಘಟ್ಟದಲ್ಲಿಯೇ ನಾವು ಕೂಡ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯುವ ಕಾಲಘಟ್ಟವನ್ನು, ಅದರ ಫಲಿತಾಂಶವನ್ನು ನೋಡುವಂಥ ದಿನ ಕೂಡ ದೂರ ಇಲ್ಲ ಅಂತ ನನಗನ್ನಿಸುತ್ತೆ. ಇವತ್ತು ನಿಮಗಿದು ಉತ್ಪ್ರೇಕ್ಷೆ ಅನ್ನಿಸ್ಬಹುದು, ಆದರೆ ಹೇಗೆ ಇಡೀ ದೇಶದ ನರೇಟಿವ್ ಬದಲಾಗ್ತಾ ಇದೆ, ಹೇಗೆ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಚುನಾವಣೆಯ ಸೂಚನೆಯೇ ಸಾಕ್ಷಿ. ನೋಡಿ, ಯಾವ್ಯಾವ ಪ್ರದೇಶದಲ್ಲಿ ಮುಸಲ್ಮಾನರ ಬಾಹುಳ್ಯ ಇತ್ತು, ಎಲ್ಲಿ ಇವರ ದಬ್ದಬಾ ಇತ್ತು ಮಮತಾ ಬೇಗಂ ಅವ್ರದ್ದು, ಎಲ್ಲಿ ಇನ್ನಿಲ್ಲದ ಹಾಗೆ ಈಕೆಯ ಅಳಿಯ ಕಾರಿನ ಮೇಲೆ ನಿಂತು ಗಲಾಟೆ ಮಾಡಿದ್ನು ಅಭಿಷೇಕ್ ಬ್ಯಾನರ್ಜಿ, ಆ ಪ್ರದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಕಾಣ್ತಾ ಇದೆ. ಡೈಮಂಡ್ ಹಾರ್ಬರ್ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಏನ್ರಿ? ಉತ್ತರ ದಿನಾಜ್ಪುರ್ ಸಾಧ್ಯ ಏನ್ರಿ? ನಾಡಿಯಾದಲ್ಲಿ ನಮಗೆ ಸೀಟ್ ಬರ್ತಿದ್ವನ್ರಿ? ಮಾಲ್ಡಾದಲ್ಲಿ ಯಾವತ್ತರ ನಿರೀಕ್ಷೆ ಮಾಡಿದ್ರೇನ್ರಿ? ನೀವು ಕೇಳಿದ ಪ್ರದೇಶದಲ್ಲೆಲ್ಲ, ಹಾವಡಾ, ಕಲ್ಕತ್ತಾ, ನೀವು ಹೇಳಿದ ಪ್ರದೇಶದೆಲ್ಲ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಈ ರೀತಿಯಾಗಿ ಹಿಂದೂ ವಿರೋಧಿ ಧೋರಣೆ ಇರೋರನ್ನ ಈ ದೇಶದಲ್ಲಿ ಗೆಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಕೇತವನ್ನು ನೀಡ್ತಾ ಇದೆ. ಅಸ್ಸಾಂ ಬಗ್ಗೆ ನಮ್ಗೆ ಗೊತ್ತಿದ್ದೇ ಇತ್ತು. ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಗೆಲುವನ್ನು ಸಾಧಿಸ್ತಾರೆ. ಆದರೆ 99 ಸೀಟುಗಳನ್ನು ತೆಗೆದುಕೊಂಡು 1/4ಗೆ ಕಾಂಗ್ರೆಸ್ಸನ್ನು ತಳ್ಳಿ ಈತ ಗೆಲುವನ್ನು ಸಾಧಿಸ್ಬೋದು ಅಂತ ಯಾರು ನಿರೀಕ್ಷೆ ಮಾಡಿದರು ಸ್ವಾಮಿ? ಹಾಗೆ ನೋಡಿದರೆ ಪಶ್ಚಿಮ ಬಂಗಾಳಕ್ಕಿಂತ 10% ಹೆಚ್ಚು ಮುಸಲ್ಮಾನರ ಬಾಹುಳ್ಯ ಇರುವಂಥ ಅಸ್ಸಾಂ ಗಡಿ ಪ್ರದೇಶ. ಅಂಥದ್ದರಲ್ಲಿ ಹಿಮಂತ ಬಿಸ್ವ ಶರ್ಮಾ ಮಾಡಿರುವ ಸಾಧನೆ, ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಕಳೆದ 10 ವರ್ಷಗಳಿಂದ ಯಾವ ರೀತಿಯ ಅಧಿಕಾರವನ್ನು ನಡೆಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗತ್ತೆ. ಸಂಖ್ಯೆಗಳನ್ನು ಹೇಳ್ತೀನಿ, ಕೇಳಿದರೆ ಅಚ್ಚರಿ ಪಟ್ಬಿಡ್ತೀರಿ ನೀವು. ಈ ಕ್ಷಣದಲ್ಲಿ 180 ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಗಳಿಸಿದೆ. ಈ ಕ್ಷಣದಲ್ಲಿ ಇರುವಂಥ ಸಂಖ್ಯೆ ಹೇಳ್ತಾ ಇದ್ದೀನಿ, 91ಕ್ಕೆ ಅರ್ಧದಷ್ಟು ಸ್ಥಾನಕ್ಕೆ TMC ಹಿಂದ್ಗಡೆ ಹೋಗಿದೆ. ಕೇವಲ 71 ಸ್ಥಾನಗಳು. ಕಾಂಗ್ರೆಸ್ ಮತ್ತೆ ಯಥಾ ಪ್ರಕಾರ ಶೂನ್ಯಕ್ಕೆ ತಳ್ಳಲಾಗಿದೆ. ಲೆಫ್ಟ್ಗೆ 2 ಸ್ಥಾನಗಳು ಬರುವ ನಿರೀಕ್ಷೆ ಇದೆ. ಅಲ್ಲಿಗೆ ಭಾರತೀಯ ಜನತಾ ಪಾರ್ಟಿಯ ಗೆಲುವಿದೆಯಲ್ಲ, ಇದು ಖಂಡಿತವಾಗಿಯೂ ಚರಿತ್ರಾರ್ಹ ಮತ್ತು ಈ TMC ಪಕ್ಷ ಧೂಳಿಪಟ ಆಗಿರುವುದಕ್ಕೆ ಸಾಕ್ಷಿ. ಇನ್ನು ಅಸ್ಸಾಮಿಗೆ ಬನ್ನಿ. ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ 99 ಸ್ಥಾನ, ಕಾಂಗ್ರೆಸ್ಸು ಕೇವಲ 25 ಸ್ಥಾನ. ತಮಿಳುನಾಡು ರೀ, ನಾನು ನಿನಗೆ ಬೆಳಗ್ಗೆ ಸಂಚಿಕೆಯಲ್ಲಿ ತಮಗೆ ಹೇಳಿದೆ, ನಾನು ಒಬ್ಬ ಸಿನಿಮಾ ನಟ
ಯಾವುದೇ ರೀತಿಯದಾದಂಥ ರಾಜಕೀಯ ಲೆಕ್ಕಾಚಾರಗಳಿಲ್ಲದೆ, ಸಂಘಟನೆ ಇಲ್ಲದೆ, ಪಕ್ಷಕ್ಕಾಗಿ ಕೆಲಸ ಮಾಡಿ ವರ್ಷಗಟ್ಟಲೆ ಪಾದಯಾತ್ರೆ ಮಾಡಲಾರದೆ ಕೇವಲ ತನ್ನ ಆಕರ್ಷಣೆಯ ಮೇಲೆ ಈ ರೀತಿಯ ಫಲಿತಾಂಶ ಪಡೀತಾರೆ ಅಂತಂದರೆ ತಮಿಳುನಾಡಿನಲ್ಲಿ ಯಾವ ರೀತಿಯ ಮನಸ್ಥಿತಿ ಇರ್ಬೋದು ಆಲೋಚನೆ ಮಾಡಿ. ಜೊತೆಗೆ ಹಿಂದುತ್ವದ ವಿರೋಧಿಯ ಸರ್ಕಾರವನ್ನು ಹೇಗೆ ಅಲ್ಲಿ ಕೆಡವಿದ್ದಾರೆ ಅನ್ನೋದನ್ನು ನೋಡಿ. ಒಂದು ಕಡೆ MK ಸ್ಟಾಲಿನ್ ಸೋಲ್ತಾರೆ, ಮತ್ತೊಂದು ಕಡೆ ಉದಯನಿಧಿ ಸ್ಟಾಲಿನ್ ಟ್ರೈಲಿಂಗ್ನಲ್ಲಿದ್ದಾರೆ. ಅವರ ಎಲ್ಲ ಸಚಿವರು ಸೋತು ಹೋಗ್ತಾ ಇದ್ದಾರೆ, MLAಗಳು ಅಡ್ರೆಸ್ ಇಲ್ಲದೆ ಹೋಗ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಹಿಂದೂ ವಿರೋಧಿ ಧ್ವನಿಯನ್ನು ಎತ್ತಿದಂಥ ಉದಯನಿಧಿ ಸ್ಟಾಲಿನ್ಗೆ ಇದಕ್ಕಿಂತ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ನೋಡಿದಾಗ ಈಗಿರುವ ಸಂಖ್ಯೆ TVK, ಅದೇ ದಳಪತಿ ವಿಜಯ್ ಪಕ್ಷಕ್ಕೆ 110 ಸ್ಥಾನಗಳು, 234 ಒಟ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ. AIADMKಗೆ 71 ಸ್ಥಾನಗಳು, DMKಗೆ 51 ಸ್ಥಾನಗಳು. ಅಂದರೆ ಈ ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಈ AIADMK ಮೂಲಕ ಉಪಮುಖ್ಯಮಂತ್ರಿ ಸ್ಥಾನ ಪಡೆಯುವಂಥ ಆ ಸರ್ಕಾರ ರಚನೆ ಆಗುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು, ಕೇರಳದ ಬಗ್ಗೆ ಹೇಳಬೇಕು. ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಯಥಾ ಪ್ರಕಾರ UDF ಗೆಲುವನ್ನು ಸಾಧಿಸ್ತಾ ಇದೆ. ಪಿನರಾಯಿ ವಿಜಯನ್ ಅಡ್ರೆಸ್ ಇಲ್ಲದೆ ಹೋಗ್ತಾ ಇದ್ದಾರೆ. KC ವೇಣುಗೋಪಾಲ್, ಕರಟಕ ದಮನಕಗಳಿಬ್ಬರು ಇದ್ರಲ್ರಿ, ಒಂದು ಕಡೆ ಕರಟಕ ಮತ್ತೊಂದು ಕಡೆ ದಮನಕ. KC ವೇಣುಗೋಪಾಲ್ ಒಂದು ಕಡೆ, ಜಯರಾಮ್ ರಮೇಶ್ ಒಂದು ಕಡೆ. ಆ ಜಾಗಕ್ಕೆ ಈಗ ಪವನ್ ಖೇಡಾ ಬಂದು ಕೂತ್ಕೋತಾರೆ, ಕರಟಕ ಆಗ್ತಾರೆ. KC ವೇಣುಗೋಪಾಲ್ ಹೋಗಿ ಕೇರಳದಲ್ಲಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಪವನ್ ಖೇಡಾಗೆ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಆಂಟಿಸಿಪೇಟರಿ ಬೇಲ್ ಕೊಡಲಾಗಿದೆ. ಗಡ್ಡ ಬಿಟ್ಕೊಂಡು, ಬಿಳಿ ಗಡ್ಡ ಬಿಟ್ಕೊಂಡು ಬಂದು ಇವತ್ತು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ ರೈಟನ್ನು ನಾನು ಬಳಸ್ಕೊಂಡು ನಾನು ಭೂಗತನಾಗಿದ್ದೆ ಅಂತ. ಯಾವಾಗಲೂ ಕೇಸ್ ಹಾಕಿದಾಗ ಕಾನೂನಿಗೆ ಮೊರೆ ಹೋಗಿ ಕಾನೂನಿನ ಎದುರುಗಡೆ ಸರೆಂಡರ್ ಆಗೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತಾರೆ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಂತಾರೆ. ಈ ಮನುಷ್ಯ ತಪ್ಪಿಸಿಕೊಂಡು ಓಡಾಡಿದ್ದನ್ನು ತನ್ನ ಸಾಧನೆ ಅಂತ ಬಣ್ಣಿಸ್ಕೊಳ್ತಾ ಆಂಟಿಸಿಪೇಟರಿ ಬೇಲ್ ತೊಗೊಂಡದ್ದನ್ನೇ ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಎಲ್ಲರ ಕಡೆ ಹಾರ ಹಾಕಿಸ್ಕೊಂಡು ಕಾಂಗ್ರೆಸ್ನಲ್ಲಿ ನಿಂತು, ಕಾಂಗ್ರೆಸ್ಸಿನ ಸ್ಥಿತಿ ಹೇಗೆ ಹೀನಾಯ ಆಗಿದೆ ಅನ್ನೋದಕ್ಕೆ ಪವನ್ ಖೇಡಾ ಇವತ್ತು ನಿಂತಿರುವ ಸ್ಥಿತಿಯನ್ನು ನೋಡಿಬಿಟ್ರೆ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಮತ್ತು ಇನ್ನು 2 ಗಂಟೆ ಬಿಟ್ಟು ಸಂಪೂರ್ಣವಾದ ನಿಚ್ಚಳ ಬಹುಮತದ ಸಂಖ್ಯೆಯೊಂದಿಗೆ ಬರ್ತೇನೆ. ಮತ್ತೊಂದು ಸಲ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ, ನಮ್ಮ ದೇವರೆದುರಿಗೆ ನಾವು ಇಟ್ಟಂಥ ಸಂಕಲ್ಪ ಈಡೇರಿದೆ. ನಿರಂತರವಾಗಿ ನಮ್ಮ ಪ್ರಾರ್ಥನೆಗಳು ಈಡೇರ್ತಾ ಇದ್ದಾವೆ. ಇದಕ್ಕಿಂತ ಭಾಗ್ಯ ನಮ್ಮ ಜೀವನದಲ್ಲಿ ಇನ್ನೇನು ಬೇಕು? ಇದಕ್ಕಿಂತ ಸಾರ್ಥಕ್ಯವನ್ನು ನಾವು ಇನ್ನೇನೂ ನಿರೀಕ್ಷೆ ಮಾಡಬೇಕಾದ ಅಗತ್ಯ ಇಲ್ಲ. ಈ ದೇಶ ಹಿಂದೂ ರಾಷ್ಟ್ರ ಅಂತ ಪದೇ ಪದೇ ಸಾಬೀತಾಗ್ತಾ ಇದೆ. ಯಾರು ಹಿಂದುತ್ವದ ವಿರುದ್ಧ ಮಾತನಾಡಿದರೋ ಅವರೆಲ್ಲ ನೆಲ ಕಚ್ತಾ ಇರೋದು ಕಣ್ಣೆದುರಿಗೆ ಗೋಚರಿಸ್ತಾ ಇದೆ. ಇಂಥ ಅಮೃತ ಗಳಿಗೆಯಲ್ಲಿ, ಇಂಥ ಪರ್ವದಲ್ಲಿ ನಾವು ನೀವು ಸಾಕ್ಷಿ ಆಗ್ತಾ ಇದ್ದೀವಲ್ಲ, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನಮಸ್ಕಾರ.